ಯುಎಸ್ಎಸ್ ಟ್ರಿಪೋಲಿಯಲ್ಲಿರುವ 3,500 ನೌಕಾಪಡೆ ನಾವಿಕರ ಕಾರ್ಯಪಡೆ ಮಧ್ಯಪ್ರಾಚ್ಯಕ್ಕೆ ಆಗಮಿಸಿದೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಘೋಷಿಸಿದೆ. ಸುಧಾರಿತ ಹಡಗಾಗಿರುವ ಅಮೆರಿಕದ ಕ್ಲಾಸ್ 31ನೇ ಸಾಗರ ದಂಡಯಾತ್ರೆಯ ಘಟಕಕ್ಕೆ ಪ್ರಮುಖ ನೌಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸುಮಾರು 3,500 ನಾವಿಕರು ಹಾಗೂ ನೌಕಾಪಡೆಗಳನ್ನು ಒಳಗೊಂಡಿದೆ. ಜೊತೆಗೆ ಸಾರಿಗೆ ಹಾಗೂ ಯುದ್ಧ ವಿಮಾನಗಳು, ಯುದ್ಧ ತಂತ್ರದ ಸ್ವತ್ತುಗಳನ್ನು ಒಳಗೊಂಡಿದೆ ಎಂದು ಸೆಂಟ್ರಲ್ ಕಮಾಂಡ್ ಹೇಳಿದೆ. ಇರಾನ್ ಜೊತೆ ಮುಂದುವರೆದಿರುವ ಘರ್ಷಣೆಗೆ ಸಂಬಂಧಿಸಿದ ಸೇನಾ ಪ್ರಕ್ರಿಯೆಯ ಭಾಗವಾಗಿ ಈ ಆಗಮನವಾಗಿದೆ. ಗುರುವಾರ ಪೆಂಟಗನ್ ಮಧ್ಯಪ್ರಾಚ್ಯಕ್ಕೆ 10,000 ಹೆಚ್ಚುವರಿ ಪದಾತಿ ಪಡೆಗಳನ್ನು ನಿಯೋಜಿಸಲು ಪರಿಗಣಿಸುತ್ತಿದೆ ಎಂದು ಹಲವಾರು ಮಾಧ್ಯಮಗಳು ವರದಿ ಮಾಡಿವೆ. ಇದು ರಾಜತಾಂತ್ರಿಕತೆ ಮೀರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೆಚ್ಚಿನ ಸೇನಾ ಆಯ್ಕೆಗಳನ್ನು ಒದಗಿಸುತ್ತದೆ. ನಿಖರವಾದ ನಿಯೋಜನೆ ಸ್ಥಳಗಳು ಸ್ಪಷ್ಟವಾಗಿಲ್ಲವಾದರೂ ಕಾರ್ಗ್ ದ್ವೀಪದಲ್ಲಿರುವ ನಿರ್ಣಾಯಕ ತೈಲ ರಫ್ತು ಕೇಂದ್ರ ಸೇರಿದಂತೆ ಇರಾನ್ಗೆ ಗಮನಾರ್ಹ ದೂರದಲ್ಲಿ ಪಡೆಗಳನ್ನು ನಿಯೋಜಿಸಲಾಗುವುದು ಎಂದು ಮೂಲಗಳು ಹೇಳುತ್ತಿವೆ.